ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ. ಶ್ರೀ ಅನ್ನಪೂರ್ಣೇಶ್ವರಿ ಭಜನಾ ಮಂದಿರದ ವ್ಲಾಗ್ 1 ಹಾಕಿದ್ದೆ. ಇವಾಗ ವ್ಲಾಗ್ 2 ಮಾಡಿ ಇಲ್ಲಿ ಹಾಕ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ ಸೆಲ್ಫಿ ತಗೊಂಡಿರೋದನ್ನೆಲ್ಲ ಸ್ವಲ್ಪ ಶೇರ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಖುಷಿ ಆಗ್ತದೆ, ಚೆನ್ನಾಗಿ ಬಂದಿದ್ದೇವೆ ಕೂಡ ನಾವೆಲ್ಲ. ಅದಾದ ನಂತರ ಇಲ್ಲಿ ನೈಟ್ ಫಂಕ್ಷನ್ ನಡೀತು. ನಾನು ಮೊನ್ನೆ ಸ್ವಲ್ಪ ಹಾಕಿದ್ದೆ ಅಲ್ಲ, ತುಂಬ ಚೆನ್ನಾಗಿ ಊರ ಮಕ್ಕಳು, ಅಲ್ಲಿ ಶಾಲೆ ಮಕ್ಕಳು ಎಲ್ಲ ಡ್ಯಾನ್ಸನ್ನು ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾಯಿದ್ರು. ಒಳ್ಳೊಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ. ಅದಾದ ನಂತರ ಬೇರೆ ಯಕ್ಷತೆಲಿಕೆ ಅಂತೆಲ್ಲ ಪ್ರೋಗ್ರಾಮ್ ಇತ್ತು. ಇವಾಗ ಮಕ್ಕಳದೆಲ್ಲ ಡ್ಯಾನ್ಸನ್ನು ನಾವು ನೋಡ್ತಾ ಇದ್ದೇವೆ. ಈ ವಿಡಿಯೋವನ್ನೆಲ್ಲ ನಾನು ಡೈರೆಕ್ಟಾಗಿ ಸಾಂಗ್ ಜೊತೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಕೆಲವು ವಿಡಿಯೋವನ್ನೆಲ್ಲ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೇನೆ, ನೀವು ನೋಡ್ಬೋದು. ಈ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಆದಮೇಲೆ ಶ್ರೀದೇವರಿಗೆ ಪೂಜೆ ನೆರವೇರಿತು. ಅಂದರೆ ಇವತ್ತು ಲಾಸ್ಟಿನ ದಿನ ತುಂಬ ಚೆನ್ನಾಗಿ ಪೂಜೆ ನೆರವೇರಿದೆ. ಅದೆಲ್ಲ ಆದಮೇಲೆ ಮಾಮೂಲಾಗಿ ಅನ್ನದಾನ ನಡೀತಾ ಇತ್ತು. ನಾನು ಮೊಬೈಲ್ ತಗೊಂಡು ಹೋಗುವಾಗ ಇವರೆಲ್ಲ ಸ್ಮೈಲ್ ಮಾಡ್ತಾರೆ. ಅಂದರೆ ವೀಡಿಯೋದಲ್ಲಿ ಮತ್ತೆ ನಾವು ಬರ್ತೇವಲ್ಲ ಅಂತ ಟೆನ್ಷನಲ್ಲಿ ಇದು ಮಾಡ್ತಾರೋ ಏನೋ ಗೊತ್ತಿಲ್ಲ, ಖುಷಿಯಲ್ಲಿ ಅಂತ. ಅಂತೂ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಒಂದು ಖುಷಿ ಇದೆ ನನಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಊಟವನ್ನೆಲ್ಲ ಬಡಿಸ್ತಾರೆ ಅಂತ. ತುಂಬ ಐಟಮ್ಸ್ ಕೂಡ ಇತ್ತು ಲಾಸ್ಟಿನ ದಿನ. ಅದ್ರ ಜೊತೆ ಸ್ಪೆಷಲ್ಲಾಗಿ ಐಸ್ ಕ್ರೀಮ್ ಕೂಡ ಕೊಟ್ಟಿದ್ದಾರೆ. ನೀವು ಎಲ್ಲಿಯಾದರೂ ಕೇಳಿರ್ತೀರ ದೇವಸ್ಥಾನದಲ್ಲಿ ಐಸ್ ಕ್ರೀಮ್ ಎಲ್ಲ ಕೊಟ್ಟದ್ದು ಕಡಿಮೆ ಅಲ್ಲ. ಇಲ್ಲಿ ಐಸ್ ಕ್ರೀಮ್ ಕೂಡ ಇತ್ತು ಲಾಸ್ಟಿನ ದಿನ. ಆಮೇಲೆ ಊಟ ಎಲ್ಲ ಆಯಿತು. ಐಸ್ ಕ್ರೀಮ್ ತಿಂತ ನಾವೆಲ್ಲ ಸೆಲ್ಫಿ ತೆಗೆಯುವ ಅಂತ ಮಾತಾಡ್ಕೊಂಡೆವು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಐಸ್ ಕ್ರೀಮ್ ಎಲ್ಲ ತಿಂತಾ ಕೂತಿದ್ದಾರೆ. ಅಂದರೆ ಅಲ್ಲಿ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು, ಯಕ್ಷತೆಲಿಕೆ ಅಂತ. ಆದರೂ ನಾನಿಲ್ಲಿ ಫೋಟೋ ಎಲ್ಲ ತೆಗಿಲಿಕ್ಕೆ ಬಂದೆ ಈ ಕಡೆ. ಆಮೇಲೆ ಅವ್ರ ಜೊತೆ ಒಂದು ಸೆಲ್ಫಿ ಎಲ್ಲ ತೆಗೆಯುವ ಅಂತ ಇತ್ತು. ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ರು ಬೇರೆ. ಇದೀಗ ನನಗೆ ಒಂದು ಸ್ಪೆಷಲ್ ಶಾಕನ್ನು ಕೊಟ್ಟರು. ನೋಡಿ, ನನ್ನನ್ನು ವೇದಿಕೆಯಲ್ಲಿ ಕೂರಿಸಿದ್ದಾರೆ. ಯಾಕಂದರೆ ನಾನು ಈ ಪುಟ್ಟ ವ್ಲಾಗ್ ವಿಡಿಯೋ ಹಾಗೆ ಶಾರ್ಟ್ಸ್ ವಿಡಿಯೋ ಎಲ್ಲ ಹಾಕಿದ್ದೇನೆ ಈ ಭಜನಾ ಮಂದಿರದ್ದು ಅಂತೇಳಿ ನನ್ನನ್ನು ವೇದಿಕೆಯಲ್ಲಿ ಕೂರಿಸಿ ಸನ್ಮಾನ ಮಾಡಿದ್ದಾರೆ. ನನಗಂತೂ ನಂಬಲಿಕ್ಕೇ ಸಾಧ್ಯ ಇಲ್ಲ. ಯೂಟ್ಯೂಬ್ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸಿತು. ಅಂದರೆ ಯೂಟ್ಯೂಬಲ್ಲಿ ಹಣ ಬರ್ತದ ಬಿಡ್ತದ ಬೇರೆ ವಿಷಯ, ಇಲ್ಲಿ ನನ್ನನ್ನು ಒಂದು ಸನ್ಮಾನ ಮಾಡಿ ಇದು ಮಾಡಿದ್ರಲ್ಲ ಅಂತ ನಾನು ಇದನ್ನು ನನ್ನ ಇರುವವರೆಗೆ ಮರಿಲಿಕ್ಕಿಲ್ಲ. ಅದೆಲ್ಲ ಆಯಿತು. ಇಲ್ಲಿ ನನಗೆ ಖುಷಿಯಾದ ವಿಷಯ ಅಂದರೆ ಈ ಯಕ್ಷತೆಲಿಕೆಯ ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿತ್ತು. ಅದನ್ನು ಅಪ್ಲೋಡ್ ಮಾಡುವಾಗಿಲ್ಲ ಅವರು ಮಾತಾಡೋದಂದರೆ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ. ಆದರೆ ನೆಗಡಿ ಸಾಕಾಯಿತು. ಎಲ್ರಿಗೆ ಹೊಟ್ಟೆ ಹುಣ್ಣು ಬಂದಿರ್ಬೋದು, ಅಷ್ಟು ಚೆನ್ನಾಗಿ ಕಾಮಿಡಿ ಆಗಿತ್ತು. ಎಲ್ಲ ಜನ ಫುಲ್ಲು ಇದ್ದರು. ಇದು ಮುಗಿದ ನಂತರ ಎಲ್ಲರೂ ಮನೆಗೆ ಹೋದರು. ಆದರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲ ನಾವು ಬಂದೆವು. ಅಂದರೆ ಎಲ್ಲ ನೈಟ್ ತುಂಬ ಲೇಟ್ ಆಗಿರ್ತದೆ, ಹಾಗಾಗಿ ಮಾರ್ನಿಂಗೇ ಬಂದು ಮಾಡಬೇಕಷ್ಟೇ. ಟಯರ್ಡ್ ಆಗಿರ್ತದೆ. ಮಧ್ಯಾಹ್ನ ಫಂಕ್ಷನ್ ಇತ್ತು, ನೈಟ್ ಫಂಕ್ಷನ್ ಅಲ್ಲ. ಹಾಗೆ ಇದು ಯಾಕೆಂದರೆ ಭಜನಾ ಮಂದಿರದಲ್ಲಿ ಎಲ್ಲ ಕೆಲಸ ಪೆಂಡಿಂಗ್ ಆಗಿತ್ತು. ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಎಲ್ಲ ಕೂಡ ಆಗಬೇಕಿತ್ತು. ಹಾಗೆ ನೋಡಿ, ಅದಕ್ಕೆ ಸರಿಯಾಗಿ ಸ್ವಲ್ಪ ಹೊತ್ತು ನೀರು ಕೂಡ ಬರ್ತಾ ಇಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ಸ್ವಲ್ಪ ಜಾಸ್ತಿ ಟೈಮ್ ವೇಸ್ಟ್ ಆಯಿತು. ಸ್ವಲ್ಪ ನೀರು ಬರ್ತಾಯಿತ್ತಷ್ಟೇ. ಮಾಮೂಲಾಗಿ ನೀರು ಬರೋದು ಕಮ್ಮಿ ಆಗಿತ್ತು. ಮತ್ತು ಆ ನೀರು ಬಂದ ಮೇಲೆ ಎಲ್ಲ ಕೆಲಸ ಟಪ ಅಂತ ಮಾಡಿದೆವು. ನಾನು ಸ್ವಲ್ಪ ಸೇರಿದಷ್ಟೇ. ನೋಡಿ ಎಷ್ಟು ಪಾತ್ರ ಉಂಟು ಅಂತ ನೋಡಿ. ಇಲ್ಲಿ ಪಾಕಶಾಲೆಯನ್ನು ಒಮ್ಮೆ ನೋಡಿ ಎಷ್ಟು ಕ್ಲೀನಾಗಿ ಮಾಡ್ತಾ ಇದ್ದಾರೆ ಅಂತ. ಅದರೊಟ್ಟಿಗೆ ಈ ಮಕ್ಕಳು ಪಟಾಕಿ ಸಿಡಿಸುವ ಸಂಭ್ರಮ. ಇವತ್ತೇ ದೀಪಾವಳಿ ಅಂದ್ಕೊಳ್ಬೇಕು, ಅಷ್ಟು ಚೆನ್ನಾಗಿ ಸುಸುರು ಕಡಿಯನ್ನು ಬಿಡ್ತಾಯಿದ್ರು. ನೋಡಿ, ಶೀಟೆಲ್ಲ ತೆಗ್ದಾಯಿತು. ಇದೆಂತರ ಸಂಭ್ರಮ ನಿಮ್ಮದು ಇವತ್ತೆಯ? ನವರಾತ್ರಿ ಮುಗಿದ ಅದು ಬೇಜಾರಿಲ್ವಾ? ಅಲ್ಲ, ವರ್ಷ ಅಂತಲ್ಲ. ಆರ್ಮಿ ಬಿಡ್ತಿಲ್ಲ ಮಗ ಕೊಡ್ತಾ ಇದ್ಲು ಅವರಿಗೆ. ಅದೆಲ್ಲ ಆಯಿತು. ಭಜನಾ ಮಂದಿರದ ಒಳಗಡೆ ಬಂದೆ. ನೋಡಿ, ಇಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನ ಇರೋದಿಲ್ಲ ಅಲ್ಲ ಏನು ಫಂಕ್ಷನ್ ಎಲ್ಲ ಅಂತ. ಅಲ್ಲಿ ನೋಡಿ, ನಾನು ಇಲ್ಲಿ ತೋರಿಸ್ತಾ ಇರೋದೆಲ್ಲ ಎಷ್ಟು ಪ್ರೈಸು ಬಂದಿದೆ ನೋಡಿ, ಕಪ್ಗಳೆಲ್ಲ
ಇದೆಲ್ಲ ಕ್ರಿಕೆಟಿಂದ ಇವರು ಸಂಪಾದಿಸಿರೋದು. ಎಷ್ಟೆಷ್ಟು ದೊಡ್ಡ ಕಪ್ ನೋಡಿ, ನನಗೇನೆ ಆಶ್ಚರ್ಯ ಆಯಿತು ನೋಡಿ ಯಾವ ರೀತಿ ಇದೆ ಅಂತ. ಇಲ್ಲಿ ಮಾತ್ರ ಅಲ್ಲ, ಇದಲ್ಲದೆ ಇಲ್ಲಿ ಪಾಕಶಾಲೆಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ನೋಡಿ. ಇದೆಲ್ಲ ಸ್ವಲ್ಪ ಮೊದಲು ಬಂದಿರೋದು ಅನಿಸುತ್ತೆ, ಅಲ್ಲಿ ಬಂದಿರೋದು ಸ್ವಲ್ಪ ನ್ಯೂ ಆಗಿರೋದು. ಎಷ್ಟೆಷ್ಟು ದೊಡ್ಡ ಕಪ್ಪುಗಳು ಉಂಟು ನೋಡಿ. ಕ್ರಿಕೆಟ್ ಟೂರ್ನಮೆಂಟಲ್ಲೆಲ್ಲ ಗೆದ್ದಿರುವಂಥದ್ದು. ಇಲ್ಲಿ ನೋಡಿ ಪಾಕಶಾಲೆಯನ್ನು ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂತ. ಇಲ್ಲಿ ಮತ್ತೆ ಇಲ್ವಾ ಫಂಕ್ಷನ್ಗೆ ಇದು ಇಲ್ಲೇ ಇರುವಂಥದ್ದು ಅಂತ ಕೇಳುವಾಗ, ಇಲ್ಲಿ ಅಂದರೆ ನೆಕ್ಸ್ಟ್ ಇನ್ನು ವರಮಹಾಲಕ್ಷ್ಮಿ ಮತ್ತು ಅಯ್ಯಪ್ಪ ಮಾಲೆ ಎಲ್ಲ ಹಾಕ್ತಾರಲ್ಲ ಅವರಿಗೆಲ್ಲ ಬೇಕಾಗ್ತದೆ ಅಂತ ನೋಡಿ. ಇದು ಸ್ಟೋರ್ ರೂಮನ್ನು ನೋಡಿ ಎಷ್ಟು ಕ್ಲೀನ್ ಉಂಟು ಅಂತ. ಇಲ್ಲಿ ಕೂಡ ಗುಡಿಸಿ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿ ಚಿಟ್ಟೆಯಿಂದ ಹಿಡಿದು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಈಗ ನೀರೆಲ್ಲ ಬಂದಿದೆ, ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಆಲ್ಮೋಸ್ಟ್ ತೊಳೆದಾಗಿತ್ತು. ಲಾಸ್ಟಿಗೆ ಬಟ್ಲನ್ನೆಲ್ಲ ತೊಳಿತಾ ಇದ್ದೆವು. ಇಲ್ಲಿ ಬಟ್ಲನ್ನು ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ನೋಡಿ. ಇದು ನನ್ನ ಮಗಳು ಮಾಡಿದ್ದ ವಿಡಿಯೋ. ಹಾಗೆ ಅವಳು ಫಸ್ಟು ಏನೇನೋ ಮಾಡ್ತಾಯಿದ್ಲು ಆಚೀಚೆ ಹೋಗಿ. ಅದೆಲ್ಲ ಆದ ನಂತರ ಅಲ್ಲಿ ಏನಾದರೂ ಸಣ್ಣ ಸಣ್ಣದು ಐಟಮ್ಸ್ ಉಳಿದಿದ್ರೆ ಅದನ್ನೆಲ್ಲ ಅಲ್ಲಿ ಶೇರ್ ಮಾಡ್ತಾಯಿದ್ರು. ಅಂದರೆ ಅಂಗಡಿಗೆ ಕೊಡೋ ಬದಲು ನಾವೇ ತಗೊಂಡು ಹೋಗುವಂಥ. ಇದ್ರ ಜೊತೆ ಇಲ್ಲಿ ಇನ್ನೊಂದು ಸರ್ಪ್ರೈಸ್ ಇತ್ತಾಯ್ತಾ ನೋಡಿ. ಎಲ್ಲರೂ ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದಾರೆ. ಕೇಳಿದರೆ ಫ್ರೂಟ್ಸ್ ಸಲಾಡ್ ಮಾಡಲಿಕ್ಕೆ ಉಂಟು ಅಂತ. ಅಂದರೆ ಫ್ರೂಟ್ಸ್ ಎಲ್ಲ ಬಂದಿರ್ತದೆ, ಹಣ್ಣು ಹಂಪಲೆಲ್ಲ ಇರ್ತದಲ್ಲ, ಅದನ್ನು ಹಾಗೆ ಹಂಚಿ ತಿನ್ನೋದಕ್ಕಿಂತ ಐಸ್ ಕ್ರೀಮ್ ಹಾಕಿ ಚೆನ್ನಾಗಿ ಫ್ರೂಟ್ ಸಲಾಡ್ ಮಾಡುವಂತ ನೋಡಿ. ಫ್ರೂಟ್ಸ್ ಕಟ್ ಮಾಡಲಿಕ್ಕೆ ಅಂತ ಕೂತ್ಕೊಂಡು ಫ್ರೂಟ್ಸ್ ತಿಂತಾ ಇದ್ದಾರೆ ಮಕ್ಕಳು. ಎಲ್ಲ ಫ್ರೂಟ್ಸ್ ಕಟ್ ಮಾಡಿ ಆದಮೇಲೆ ಪೂಜೆ ಇತ್ತಲ್ಲಿ. ಅದರೊಟ್ಟಿಗೆ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದೆಲ್ಲ ಆಯಿತು ನೋಡಿ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ಸೆಟ್ ಮಾಡಿ. ಈಗ ನೋಡಿ ನಾವು ಬಟ್ಲೆಲ್ಲ ತೊಳೆದಾಗಿತ್ತು. ಬಟ್ಲನ್ನು ಆಗ ಒಂದು ಸಲ ನನ್ನ ಮಗಳು ವೀಡಿಯೋ ಮಾಡಿ ತೋರಿಸಿದ್ಲಲ್ಲ, ಈಗ ನೋಡಿ ನಾನೊಮ್ಮೆ ನೋಡುವ ಅಂತ ಐತೆ ಯಾವ ರೀತಿ ಇಟ್ಟಿದ್ದಾರೆ ಅಂತ. ಎಲ್ಲರೂ ಹೇಳ್ತಿದ್ರಲ್ಲಿ ಬಟ್ಲಿಟ್ಟದ್ದು ನೋಡಿ ಅಂತ. ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಜೋಡಿಸಿ ಅಲ್ಲವ. ಈಗ ಒಳಗಡೆ ಪೂಜೆ ಮಾಡಿದರು. ಅಂದರೆ ಹೇಗೂ ಮಧ್ಯಾಹ್ನ ಹೊತ್ತಾಗಿತ್ತು, ಒಂದು ಮಾಮೂಲಾಗಿ ಲಾಸ್ಟ್ ಮಧ್ಯಾಹ್ನದ ಪೂಜೆ ಒಂದು ಮಾಡಿದರು ಸಿಂಪಲ್ಲಾಗಿ. ಒಂದು ಆರತಿ ಬೆಳಗಿ ಆರತಿಯನ್ನು ನಮಗೆ ನೀಡಿದರು. ಇದು ಮುಗಿದ್ರೆ ಮತ್ತು ಭಜನಾ ಮಂದಿರದ ಇದು ಮುಗ್ದೋಯ್ತು, ನವರಾತ್ರಿಯ ಒಂದು ಸಂಭ್ರಮ. ಅದಾದಮೇಲೆ ಇಲ್ಲಿ ಇನ್ನು ವರಮಹಾಲಕ್ಷ್ಮಿಗೆ ಗಮ್ಮತ್ತಿರ್ತದಂತೆ. ಮತ್ತು ಇಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಇಲ್ಲಿ ಸ್ವಲ್ಪ ಇದೆಲ್ಲ ಮಾಡ್ತಾರೆ ಅಂತೇಳಿ ಹೇಳ್ತಿದ್ರು. ಅವರದ್ದೇ ಒಂದು ವ್ರತ ಎಲ್ಲ ಇರುವಾಗ ಇಲ್ಲೇ ಇರ್ತಾರೆ ಅಂತ. ಇಲ್ಲಿ ನೋಡಿ ಐಸ್ ಕ್ರೀಮ್ ತಂದಾಗಿದೆ, ಗಟ್ಟಿ ಉಂಟು. ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಆಗ್ತಾ ಇಲ್ಲ. ಇಲ್ಲಿ ಅರ್ಜೆಂಟಲ್ಲಿ ಕಾಯ್ತಾ ಇದ್ದಾರೆ ಮಕ್ಕಳೆಲ್ಲ ಯಾವಾಗ ಸಿಗ್ತದೆ ಅಂತ. ಅದು ಗಟ್ಟಿ ಇತ್ತಲ್ಲ ತಂದ ತಕ್ಷಣ. ಕೆಲವರು ಐಸ್ ಕ್ರೀಮ್ ಸಮೇತ ಗಟ್ಟಿನೇ ಕೊಡಿ ಅಂತ. ಅದ್ರ ಜೊತೆ ಮಕ್ಕಳು ನೋಡಿ ಆ ಮಿಕ್ಸ್ ನಾವು ಕಟ್ ಮಾಡಲಿಕ್ಕೆ ಇಟ್ಟಿದ್ದ ತಟ್ಟೆಯಿಂದೆಲ್ಲ ನಗ್ತಾಯಿದ್ರು. ಇವಾಗ ಗ್ಲಾಸ್ ಮತ್ತು ಚಮಚ ಇಟ್ಟು ಒಂದೊಂದು ಗ್ಲಾಸ್ ಹಾಕಿ ಎಲ್ರಿಗೂ ಕೊಡುವ ಅಂತ ಇದು ಮಾಡುವಾಗ ಮಕ್ಕಳಿಂದ ಮೊದಲು ದೊಡ್ಡವರೇ ನಾವೇ ತಗೊಳ್ತಾ ಇದ್ದೇವೆ. ಸಲಾಡ್ ಮಾಡಿದ್ರು, ಅವರೇ ತಿಂತಿದ್ದಾರೆ ನೋಡಿ ಗೈಸ್. ತಿನ್ನೋದು ಎಲ್ಲ ತಿನ್ನೋದು, ನಾನೇ ತಿಂದು ನಾವೇ ಮಾಡೋದು ಅಂತೇಳಿ ತಮಾಷೆ ಕೂಡ ಮಾಡ್ತಾಯಿದ್ರು ನಮಗೆ. ಇದೆಲ್ಲ ಆದ ನಂತರ ನಾವು ಮನೆಗೆ ಹೊರಟೇವಾಯ್ತಾ. ಇಲ್ಲಿಗೆ ಈ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಸ್ಮೈಲ್ ಯಾಕೆ ಬಂದಿದೆ ಅಂದರೆ ನಾವು ಆ ರೀತಿ ಕೂತಿದ್ದೆವು ಆ ಗಾಡಿಯಲ್ಲಿ. ಈ ವಿಡಿಯೋ ಇಷ್ಟಪಟ್ಟಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.